ಬರ್ಫಿ ಅಥವಾ ಕಾಯಿ ಮಿಠಾಯಿ ಈ ಹೆಸರೇ ಹಿಂದೆ ನಮ್ಮ ಚೈಲ್ಡ್ಹುಡ್ ನೆನಪು ಅದು ಎಷ್ಟೊಂದಿದೆ ಅಂತಂದರೆ ಕಾಯಿ ಮಿಠಾಯಿ ಅಂತಂದರೆ ತುಂಬ ಇಷ್ಟ. ಹುಡ್ಕೊಂಡು ಹೋಗಿ ತೊಗೊಂಬಂದು ತಿಂತಾ ಇದ್ವಿ. ಆದರೆ ಅವಾಗ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಮಾಡೋಕ್ಕೆ ಬರುತ್ತೆ, ಕಣ್ಣು ಮುಂದೆನೇ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ. ಒಂದು ಡಯಟ್ ಅಂತನೋ, ಡಯಾಬಿಟಿಸ್ ಬಂದರೆ ಅಂತನೋ ಒಂದು ಭಯ ಅಂತನೋ, ಸಕ್ಕರೆ ತಿನ್ನಬಾರ್ದು ಅಂತೆಲ್ಲ ಅಂತಾರೆ ಅಂತನೋ, ಆ ಭಯಕ್ಕೆ ಸ್ವೀಟ್ ತಿನ್ನೋದನ್ನೇ ಬಿಟ್ಬಿಡ್ತೀವಿ. ಆದರೆ ತಿನ್ನೋವಂಥ ಆಸೆ ಪಡೋವಂಥವ್ರಿಗೆ ಮಾಡಿಕೊಡೋದ್ರಲ್ಲಿ ತಿಂದಷ್ಟೇ ಖುಷಿ ಇದೆ. ಇದು ನನ್ನ ಒಬ್ಬ ಸ್ವೀಟ್ ಸಬ್ಸ್ಕ್ರೈಬರ್ಗೆ ಮಾಡಿ ಕಳಿಸ್ತಾ ಇದ್ದೀನಿ. ಅದೇ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹೈ ಡಿಯರ್ಸ್, ಇವತ್ತು ಕಾಯಿ ಬರ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಬರ್ಫಿ ಅಥವಾ ಕಾಯಿ ಮಿಠಾಯಿ ಮಾಡೋದಕ್ಕೆ ಫ್ರೆಶ್ ಆಗಿರೋಂಥ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇದು ಬಿಳಿ ಭಾಗ ಮಾತ್ರ ನಾವು ಉಪಯೋಗಿಸ್ಕೋಬೇಕು. ಕಾಯಿ ಮಿಠಾಯಿ ಬೆಳ್ಳಗೆ ಕಾಣಿಸ್ಬೇಕು ಅಂದರೆ ಕಪ್ಪು ಭಾಗ ಬೇಡ. ತುರಿದಿರೋಂಥ ಕಾಯಿನ ಮತ್ತೆ ಒಂದ್ಸತಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಅಳತೆ ಮಾಡಿಕೊಂಡು ಇದಕ್ಕೆ ತಕ್ಕಷ್ಟು ಸಕ್ಕರೆ ನಾವು ಹಾಕ್ಕೋಬೇಕು. ಹಂಗಾಗಿ ಯಾವುದೇ ಒಂದು ಕಪ್ಪಿನ ಅಳತೆನಲ್ಲಿ ಕಾಯಿ ತುರಿ ತೊಗೊಂಡು ನಂತರ ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುರಿ ನುಣ್ಣಗಿದ್ರೆ ನಮಗೆ ಮಿಠಾಯಿ ಕೂಡ ತುಂಬ ಚೆನ್ನಾಗಿ ನೈಸಾಗಿ ಕಾಣಿಸುತ್ತೆ. ಸೊ ಒಂದೆರಡು ಸತಿ ಇದನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಇದಕ್ಕೆ ಸಮ ಪ್ರಮಾಣದಲ್ಲಿ ಸಕ್ಕರೆ ತಗೊಳ್ಳೋಣ. ಸೊ ನಾನಿಲ್ಲಿ 2 ಗ್ಲಾಸಷ್ಟು ಕಾಯಿ ತುರಿ ತೊಗೊಂಡಿದ್ದೆ. ಅದಕ್ಕೆ ಸಮ ಪ್ರಮಾಣದಲ್ಲಿ 2 ಗ್ಲಾಸಷ್ಟು ಸಕ್ಕರೆ ತೊಗೊಂಡು ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಮುಳುಗೋಷ್ಟು ನೀರು ಹಾಕಬೇಕು. ಹಾಗೆ ಪಾತ್ರೆ ಯಾವಾಗಲೂ ಇದಕ್ಕೆ ಮಂದ ಇರೋವಂಥ ಪಾತ್ರೆ ಅಥವಾ ತಳ ದಪ್ಪ ಇರೋವಂಥ ಪಾತ್ರೆನ ಉಪಯೋಗಿಸ್ಕೋಬೇಕು. ಸೊ ಸಕ್ಕರೆ ಮುಳುಗೋಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಪಾಕ ತೆಕ್ಕೊಳ್ಳೋಣ. ಸಕ್ಕರೆನಲ್ಲಿ ಕೊಳೆ ಏನಾದ್ರು ಇದೆ ಅಂತ ಅನ್ಸಿದ್ರೆ ಒಂದು 2 ಸ್ಪೂನಷ್ಟು ಹಾಲು ಹಾಕಿದ್ರೆ ಅದು ಕುದೀತಾ ಇದ್ದಂಗೆ ಆ ಸಕ್ಕರೆಯಲ್ಲಿರೋವಂಥ ಕೊಳೆ ಎಲ್ಲ ಸೈಡಲ್ಲಿ ನೊರೆ ಮೂಲಕ ಮೇಲೆ ಬರುತ್ತೆ. ಅದನ್ನು ತೆಕ್ಕೊಂಬಿಡ್ಬೋದು. ಸೊ ಈ ರೀತಿ ಅದರಲ್ಲಿರೋಂಥ ಕೊಳೆ ಎಲ್ಲ ತೆಗೆದಿದ್ದಾಗಿದೆ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ನಮಗೊಂದು ಪಾಕ, ಒಂದು 2 ಎಳೆ ಪಾಕದ ಥರ ಬರಬೇಕು. ನಮಗೆ ಮಿಠಾಯಿ ಎಷ್ಟು ಗಟ್ಟಿ ಬೇಕು ಆ ಥರ ಪಾಕ ನಾವು ನೋಡ್ಕೊಂಡು ತೆಕ್ಕೋಬೋದು. ಸಕ್ಕರೆ ಪಾಕ ಈಗ ಮೇಲಿಂದ ಹಾಕ್ತಾ ಇದ್ದಾಗ ಒಂದು ಲೈನ್ ಬರಬೇಕು. ಮುಟ್ಟಿದಾಗ ಸ್ವಲ್ಪ ನಮಗೆ ಜಾಸ್ತಿ ಅಂಟಂಗಿರಬೇಕು. ಆ ರೀತಿ ಇದ್ದರೆ ನಮಗೆ ಮಿಠಾಯಿ ಮುರಿದ ತಕ್ಷಣ ಟಕ್ಕಂತ ಮುರಿಯೋ ರೀತಿನಲ್ಲಿ ಬರೋವಂಥ ಬರ್ಫಿ ರೆಡಿ ಆಗುತ್ತೆ. ಇಲ್ಲ ನಮಗಿನ್ನೂ ಸಾಫ್ಟ್ ಬೇಕು ಅಂತಂದರೆ 1 ಎಳೆ ಪಾಕ ಬರ್ತಿದ್ದಂಗೆ ನೀವು ಕಾಯಿ ತುರಿ ಹಾಕಿ ಬೇಯಿಸ್ಕೋಬೋದು. ನನಗಿದು ಸ್ವಲ್ಪ ಗಟ್ಟಿ ಪಾಕ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಂಟು ಬರೋ ಹಾಗೆ ಬೇಯಿಸ್ಕೊಂಡ ನಂತರ, ಅಂದರೆ ಸಕ್ಕರೆ ಪಾಕ ಮಾಡ್ಕೊಂಡ ನಂತರ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಹಾಕಿ ಮೀಡಿಯಮ್ ಹೀಟಲ್ಲಿ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಸ್ಟೇರ್ ಮಾಡ್ತಾ ಬೇಯಿಸ್ಕೋಬೇಕು. ಆದರೆ ಎಲ್ಲೂ ಬಣ್ಣ ಚೇಂಜ್ ಆಗಬಾರ್ದು. ಹೀಟನ್ನ ಜಾಸ್ತಿ ಕಮ್ಮಿ ಮಾಡೋಕ್ಕೆ ಹೋಗಬಾರ್ದು. ಒಂದೇ ಉರಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕು. ಇದು ಕಂಪ್ಲೀಟಾಗಿ ಇನ್ನೇನು ಬೇಯ್ತಾ ಬರ್ತಿದೆ ಅಂತ ಗೊತ್ತಾಗೋದು ಹೇಗೆ ಅಂತಂದರೆ, ನಮ್ಗೆ ಹೇಗೆ ಮೈಸೂರು ಪಾಕು ತಳ ಬಿಟ್ಟು ಬರುತ್ತಲ್ಲ ಆ ರೀತಿ ಆಗುತ್ತೆ. ಮೀನ್ ಮೇಲೆ ನಾವು ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಥರ ಬಾಣಲಿ ಎಲ್ಲ ಬಿಟ್ಟು ಬರ್ತಾ ಇದೆ ಅಂತಂದರೆ ಇನ್ನೇನು ಇದು ರೆಡಿ ಆಗ್ತಿದೆ ಅಂತ ಅರ್ಥ. ಅಷ್ಟರಲ್ಲಿ ನಾವು ಯಾವ ಟ್ರೈನಲ್ಲಿ ಈ ಬರ್ಫಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇನ್ನೇನು ನಿಮಿಷದಲ್ಲೇ ನಮಗಿದು ರೆಡಿ ಆಗುತ್ತೆ ಅಂತ ತಕ್ಷಣ ನಾವು ಇದು ತುಪ್ಪ ಟ್ರೇಗೆ ತೊಗೊಂಬಂದು ಹಾಕಿ ನಂತರ ಇದನ್ನು ಸೆಟ್ ಮಾಡೋಕ್ಕೆ ಇಟ್ಕೊಳ್ಳೋಣ. ಸೊ ಈ ಹದಕ್ಕೆ ಬರಬೇಕು. ಕಂಪ್ಲೀಟಾಗಿ ಅದು ಸಕ್ಕರೆ ಪಾಕದಲ್ಲಿ ಬೆಂದು ಬಾಣಲಿ ಬಿಟ್ಟು ಬರ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ಒಂದು ಟ್ರೇನಲ್ಲಿ ಹಾಕಿ ಈ ರೀತಿ ತಕ್ಷಣ ಬಿಸಿ ಇರುವಾಗಲೇ ಸೆಟ್ ಮಾಡ್ಕೋಬೇಕು. ಮೇಲಿಂದ ಈ ರೀತಿ ಬೌಲಲ್ಲಿ ಪ್ರೆಸ್ ಮಾಡೋದ್ರಿಂದ ಸ್ಮೂತ್ ಟೆಕ್ಸ್ಚರ್ ಇರುತ್ತೆ. ಮೇಲ್ಗಡೆ ಎಲ್ಲೂ ನಮಗೆ ಅದು ರಫ್ನೆಸ್ ಇರಲ್ಲ, ಸ್ಮೂತಾಗಿರುತ್ತೆ. ಈ ರೀತಿ ಸೆಟ್ ಮಾಡಿದ ನಂತರ ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದೆ ಅಂತನ್ನುವಾಗಲೇ ನಾವು ಇದನ್ನು ಪೀಸ್ ಕಟ್ ಮಾಡಿ ಇಟ್ಕೋಬೇಕು. ಕಂಪ್ಲೀಟಾಗಿ ಇದು ಆರ್ಬಿಟ್ ಮೇಲೆ ನಾವು ಕಟ್ ಮಾಡೋಕ್ಕೆ ಹೋದರೆ ಪುಡಿ ಪುಡಿ ಆಗಿಬಿಡುತ್ತೆ. ಮುಟ್ಟೋಷ್ಟು ಬಿಸಿ ಇದೆ ಅಂತನ್ನುವಾಗಲೇ ಚಾಕುವಿಂದ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಬಿಟ್ಬಿಟ್ಟು ನಂತರ ನಾವು ಪೀಸಸ್ನ ತೆಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಿದ್ರೆ ನಾವು ಪಾಕ ಮಾಡ್ಕೊಳ್ಳುವಾಗಲೇ ಲೈಟಾಗಿ ಯೆಲ್ಲೋ ಕಲರ್ ಹಾಕ್ಕೋಬೋದು ಅಥವಾ ಬೇರೆ ಬಣ್ಣದಲ್ಲೂ ಕೂಡ ನಾವು ಈ ಬರ್ಫಿ ಮಾಡ್ಕೋಬೋದು. ಆದರೆ ಕಾಯಿ ಮಿಠಾಯಿ ಥರನೇ ಇರಬೇಕು ಅಂದರೆ ಇದಕ್ಕೆ ಯಾವುದೇ ಬಣ್ಣ ಹಾಕದೆ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು. ಎಷ್ಟೇ ದಿನ ಇಟ್ಟರೂ ಹಾಳಾಗಲ್ಲ. ಪಾಕದಲ್ಲಿ ಚೆನ್ನಾಗಿ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ ಏಲಕ್ಕಿ ಘಮ ಇರುತ್ತೆ. ಆ ಸಕ್ಕರೆ ಮತ್ತು ಕಾಯಿದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬದಲಾಗಿ ನಾವು ಬೆಲ್ಲದಿಂದ ಕೂಡ ಇದೇ ಸೇಮ್ ಬರ್ಫಿ ನಾವು ಇದೇ ರೀತಿ ಮಾಡ್ಕೋಬೋದು. ಸೊ ನೋಡಿ, ಕರೆಕ್ಟಾಗಿ ಬಂದಿರೋವಂಥ ಪಾಕ ಇದು. ಈ ಹದದಲ್ಲಿ ಮಾಡಿಕೊಂಡ್ರೆ ನೀವು ಎಷ್ಟು ದಿನ ಇಟ್ಟರೂ ಕೂಡ ತಿನ್ಬೋದು. ಮನೆಗೆ ಗೆಸ್ಟ್ ಬಂದಾಗ ಕೊಡ್ಬೋದು ಅಥವಾ ಹಬ್ಬಗಳ ಟೈಮಲ್ಲಿ ನೀವೇನಾದ್ರು ಸ್ವೀಟ್ ಸರ್ವ್ ಮಾಡಬೇಕು ಅಂತಂದಾಗಲೂ ಕೂಡ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ನಮಗೇನು ಹೊರಗಡೆ ಸಿಗುತ್ತಲ್ಲ ಅದೇ ಥರ ಇರುತ್ತೆ, ಅದಕ್ಕಿಂತಲೂ ಇನ್ನೂ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಶುದ್ಧವಾಗಿ ನಾವು ಸಕ್ಕರೆಯಲ್ಲಿ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಕಾಯಿ ತುರಿದು ಹಾಕಿ ಮಾಡಿರೋವಂಥ ಬರ್ಫಿ ಇದು. ನನ್ನ ಒಬ್ಬ ಸ್ವೀಟ್ ಸಬ್ಸ್ಕ್ರೈಬರ್ ಪ್ರೆಗ್ನೆಂಟ್ ಲೇಡಿ, ಅವ್ರು ಇದನ್ನು ಮಾಡಿಕೊಡಿಯಕ್ಕ ಅಂತ ಕೇಳಿದರು. ಅವ್ರಿಗೋಸ್ಕರನೇ ಇದು ಮಾಡಿ ಕಳಿಸ್ತಾ ಇದ್ದೀನಿ. ನಾನೇ ತಿಂದಷ್ಟು ಖುಷಿ ಆಯಿತು ಅವ್ರಿಗೆ ಇದನ್ನು ಮಾಡಿ ಕಳಿಸ್ತಾ ಇರೋದು. ನೀವು ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.